ರ್ಯಾಂಕಿಂಗ್ ಚಾಂಪಿಯನ್ಸ್ ಯಾರು? ಹಲೋ ಎವ್ರಿವನ್, ಇವತ್ತು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತ ಕೇಳ್ತಿದ್ದೀರಾ? ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಎಸ್, ಫಾರ್ ದಿ ಫಸ್ಟ್ ಟೈಮ್ ನಾನು RCB ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀನಿ. ನಾವು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬೈಕ್ನ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿ ಹೋಗ್ಬೇಕು. 2 ವೀಲರ್ ಅಥವಾ ಕಾರಲ್ಲಿ ಬಂದರೆ ಪಾರ್ಕಿಂಗ್ ಇರುತ್ತೋ ಇಲ್ವೋ ಅಂತ ನನಗೆ ಎಕ್ಸಾಕ್ಟ್ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಮೆಟ್ರೋದಲ್ಲಿ ಬಂದ್ವಿ. ನೀವು ಮುಂಚೆನೇ ಬರುವಾಗ ಟಿಕೆಟ್ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ಇಳಿಬೇಕು. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾವು ಅರ್ಲಿನೇ ಬಿಟ್ವಿ. ಅರೌಂಡ್ 4 o'clock ಬಿಟ್ಟಿದ್ದು. 7:30 ಮ್ಯಾಚ್ ಇರೋದು, ಬಟ್ ನಾವು ಇಲ್ಲಿ ರೀಚ್ ಆಗಿದ್ದು 5:30 ಆಗಿತ್ತು. ನೀವು ಮುಂಚೆನೇ ಒಂದ್ಸಲ ಗೂಗಲಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಯಾಕಂದರೆ BMC E13 217 ಸಮಥಿಂಗ್ ಏನೇನೋ ನಂಬರ್ಸ್ ಇರುತ್ತೆ, ಸೀಟ್ ನಂಬರ್ಸು. ನಿಮಗೆ ನಿಯರ್ ಬೈ ಯಾವ ಮೆಟ್ರೋ ಬರುತ್ತೆ, ಯಾವ ಸೀಟ್ ನಂಬರು, ಯಾವ ಮೆಟ್ರೋ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಹತ್ತಬೇಕು. ಸೊ ಫೈನಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ. 2 ಸಲ ಕ್ರಾಸ್ ಚೆಕ್ ಮಾಡ್ತಾರೆ ಎಂಟ್ರೆನ್ಸಲ್ಲಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ RCB ಜರ್ಸಿನೇ ಹಾಕ್ಕೊಂಡಿದ್ರು. ನಾವು ಹುಡುಕೊಂಡು RCB ಜರ್ಸಿ ತೊಗೊಂಡು ಆಮೇಲೆ ಒಳಗಡೆ ಬಂದೆ. ಔಟ್ಸೈಡ್ ರೆಸ್ಟ್ ರೂಮ್ ಇರುತ್ತೆ, ಸೊ ನೀವು ಅಲ್ಲೇ ಚೇಂಜ್ ಮಾಡಿ ನಿಮ್ಮ ಬ್ಯಾಗ್ಸ್ನೆಲ್ಲ ಔಟ್ಸೈಡೇ ಡೆಪಾಸಿಟ್ ಮಾಡಿ ಬರಬೇಕು. ಅದಕ್ಕೂ ಟೋಕನ್ ನಂಬರ್ ಕೊಡ್ತಾರೆ, ಹೋಗುವಾಗ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಸಪ್ರೇಟಾಗಿ 100 rupees ಚಾರ್ಜ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅದಕ್ಕೆ ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ ತೊಗೊಂಡೆ. ಇಷ್ಟು ಚಿಕ್ಕ ಕಪ್ಪಿಗೆ 70 rupees ಅಂತೆ. ಇದರಲ್ಲಿ ಬರೀ ಶುಗರ್, ಮ್ಯಾಂಗೋನೇ ಇರಲಿಲ್ಲ. ನಾವು ಸೂರ್ಯನಿಗೆ ಡೈರೆಕ್ಟಾಗಿ ಕೂತಿದ್ವಿ. ಲೈಕ್ ಶವರ್ ತೊಗೊತಿದ್ದೀನೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು. ಅಷ್ಟು ಶೆಕೆ, ನೀರು ಸುರಿದೋಗ್ತಾ ಇತ್ತು. ಸೊ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಅಷ್ಟರಲ್ಲಿ ನಮ್ಮ ಹೀರೋಸ್ಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡಿ, ಇವಾಗ ಶೆಫರ್ಡ್ ಅವರು ಎಂಟ್ರಿ ಕೊಟ್ಟರು. ಇವಾಗ ನಮ್ಮ ಮೇನ್ ಹೀರೋ ಬಂದರು. ಆ್ಯಕ್ಚುಲಿ ಇವ್ರು ನಮ್ಮ ಸೈಡ್ ಬರ್ತಾರೆ ಅಂದ್ಕೊಂಡ್ವಿ, ಬಟ್ ಇವ್ರು ಆಪೋಸಿಟ್ ಸೈಡ್ ಹೋದರು. ನಮ್ಮ ಕಡೆ ಬಂದು LSG ಟೀಮ್ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅರೌಂಡ್ 6 o'clock ಆಗಿತ್ತು. ಅವಾಗ ಎಲ್ಲರೂ ಬಂದರು. ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾಯಿದ್ರು ಎಲ್ಲರೂ. ಇದು ರಿಷಬ್ ಪ್ಯಾಂಟ್ ಅವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಂದರೆ 2 ಸೈಡ್ ನೆಟ್ ಹಾಕಿರ್ತಾರೆ. ಒಂದು ಸೈಡು LSG ಟೀಮು, ಇನ್ನೊಂದು ಸೈಡು RCB ಟೀಮು. ಕೃಣಾಲ್ ಪಾಂಡೆ ಅವರೆಲ್ಲ ವಾರ್ಮ್ ಅಪ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಟಾಸ್ ಆಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ TV-ನಲ್ಲಿ ನೋಡಬೇಕಾದ್ರೆ 2 ಕ್ಯಾಪ್ಟನ್ಸ್ ಮಾತ್ರ ಕಾಣಿಸ್ತಾರೆ, ಬಟ್ ಇಲ್ಲಿ ಹೋಲ್ ಗ್ರೌಂಡಲ್ಲಿ ಇಷ್ಟೊಂದು ಜನ ವಾರ್ಮ್ ಅಪ್ ಮಾಡ್ಕೊಳ್ತಿರ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಟಾಸ್ ವಿನ್ ಆಗಿಬಿಟ್ಟು ಫಸ್ಟ್ RCB ಬಾಲಿಂಗ್ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಗ್ರೌಂಡ್ ಎಲ್ಲ ಕ್ಲಿಯರ್ ಆಯಿತು. ಸೊ ಇವಾಗೆಲ್ಲ ಡಿಸ್ಕಷನ್ ಮಾಡಿ ಗ್ರೌಂಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾವು ಮ್ಯಾಚನ್ನು ಡೈರೆಕ್ಟಾಗಿ ನೋಡೋದಕ್ಕೂ ಗ್ರೌಂಡಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಜೋಶ್ ಬರುತ್ತೆ ಗ್ರೌಂಡಲ್ಲಿ ನೋಡಬೇಕಾದ್ರೆ. ರಿಷಬ್ ಪಂತ್ ಅವರು ಸ್ಟಾರ್ಟಿಂಗ್ಗೆ ಏನೋ ಇಂಜುರಿ ಅಂತ ಬ್ರೇಕ್ ತಗೊಂಡ್ರು. ಈ ಕಡೆ ನಿಂತಿರೋದು ಡೇವಿಡ್ ಅವರು. ಪ್ರತಿ ಓವರ್ಗೂ ಇವರು ಸೀಟ್ ಚೇಂಜ್ ಮಾಡ್ಕೊಳ್ತಾರೆ, ಬಟ್ ಅದು ನಮ್ಮ TV-ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಇಲ್ಲಿ ಡೈರೆಕ್ಟಾಗಿ ನೋಡಿದ ಮೇಲೆ ನನಗೆ ಗೊತ್ತಾಗಿತ್ತು. ಈ ಬಾರ್ಡರಿಂದ ಆ ಬಾರ್ಡರ್ವರೆಗೂ ಹೋಗ್ತಾರೆ.
ಅವರೆಲ್ಲ ಬ್ರೇಕ್ ತೊಗೊಂಡಾಗ ನಾನು ಬ್ರೇಕ್ ತೊಗೊಳ್ಳೋಣ ಅಂತ ಫ್ರೆಂಚ್ ಫ್ರೈಸ್ ತೊಗೊಂಡೆ. ನೋಡಿದರೆ ರಬ್ಬರ್ ಥರ ಆಗಿತ್ತು. 80 ರೂಪೀಸ್ ಚಾರ್ಜ್ ಮಾಡಿದರು. ವರ್ತಿಲ್ಲ ಅಂತ ಅನ್ನಿಸ್ತು. The new bowler into attack, Avesh Khan. ಡೈರೆಕ್ಟಾಗಿ ಜೋಶನ್ನೆಲ್ಲ ನೋಡೋದು ಒಂಥರ ಮಜಾ ಇತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಪ್ರತಿ ಸಲ 4 ಅಥವಾ 6 ಹೊಡೆದಾಗ ಇಲ್ಲಿ ಜೋಶ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಇತ್ತು. I want every single person in the stadium to put your flashlights on. Jaldi. Now keep your lights up. Keep your lights up. Straight. When I say left, you will move your hand to the left and say RCB. When I say right, you'll move your hand to the right and say RCB. Loud and clear, okay? Hands up, and make sure RCB is loud. I want it to be down. Left, right, left, right, left, right, right. Now, down. Hide your lights. ನಮ್ಮ ಕೊಹ್ಲಿ ಅವರು ಹಾಫ್ ಸೆಂಚುರಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಔಟ್ ಆಗಿಬಿಟ್ರು. Attacking champions yaru. Challenging champions yaru. Challenge yaru. He movement ke ellu. 3, 2, 1. ಫೈನಲಿ ನಮ್ಮ ಟೀಮ್ ಡೇವಿಡ್ ಅವ್ರು ಬಂದು ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟೋದ್ರು. RCB won the match. ಮ್ಯಾಚ್ ಮುಗ್ದಾದ್ಮೇಲೆ ನಮಗೆ ಸ್ಪೀಚ್ ಎಲ್ಲ ಕೇಳೋವಷ್ಟು ಟೈಮ್ ಇರಲಿಲ್ಲ. ಮೆಟ್ರೋಗೆ ಲೇಟ್ ಆಗುತ್ತೆ ಅಂತ ನಾವು ಹೊರಟ್ಬಿಟ್ವಿ. RCB ಮುಗಿಯೋಷ್ಟರಲ್ಲಿ ಅರೌಂಡ್ 11:30 ಆಗಿಬಿಟ್ಟಿತ್ತು. ನಾವು ನಮ್ಮ ಬ್ಯಾಗ್ನ ಡೆಪಾಸಿಟ್ ಮಾಡಿದ್ವಿ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋದರೆ ಈ ಥರ ಕ್ರೌಡ್ ಇತ್ತು.
ಇಲ್ಲಿ ನಾವು ಹೋಗೋದು ಬೇಡ, ಅವರೇ ನಮ್ಮನ್ನು ತಳ್ಕೊಂಡು ಹೋಗ್ತಾ ಇದ್ರು. ಸೊ ಫೈನಲಿ ಮ್ಯಾಚ್ನ ಎಂಜಾಯ್ ಮಾಡಿಕೊಂಡು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ತಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇಳಿದ್ವಿ. ಇಲ್ಲಿ ನೋಡಿದರೆ ಬೈಕ್ ಪಾರ್ಕಿಂಗಿಂದ ಗೇಟೇ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು. ಎಷ್ಟೋ ತನಕ ವೆಯ್ಟ್ ಮಾಡಿ ಅವ್ರನ್ನ ಹೋಗಿ ಕರ್ಕೊಂಬಂದು ಗಾಡಿ ತೊಗೊಂಡು ಹೋಗೋ ಅಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಫುಲ್ ರೋಡ್ ಎಲ್ಲ ಖಾಲಿ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.